ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಅದರ್ ನ್ಯೂ ವ್ಲಾಗ್. ಇವತ್ತು ನಂದು ಒಂದು ಪಾರ್ಸಲ್ ಬರೋದೆ. ಪಾರ್ಸಲ್ ಅಂತ ಅಂದರೆ ಒಂದು ಐಟಮ್ ಆರ್ಡ್ರ್ ಹಾಕಿದ್ದೆ. ಐಟಮ್ ವಸ್ತು ಆರ್ಡ್ರ್ ಹಾಕಿದ್ದೆ. ಅಂದರೆ ಹಿಂದಿನ ವ್ಲಾಗಲ್ಲಿ ಹೇಳ್ದಂಗೆ ಇಲ್ಲೆಲ್ಲ ಸ್ವಲ್ಪ ಡೆಕೋರ್ ಮಾಡಬೇಕು. ಇದೆಲ್ಲ ಎಂತ ಅಂತಾರೆ, ಸ್ಟಿಕ್ಕರ್ಸ್ ಎಲ್ಲ ಆರ್ಡ್ರ್ ಹಾಕಿನ. ಇಲ್ಲಿ ಹಾಕ್ಬೇಕು ಅಂತೆಲ್ಲ ಹೇಳಿದೆ. ಸೊ ಅದು ಆರ್ಡ್ರ್ ಹಾಕಿದೆ. ಇವತ್ತು ಬರ್ತದೆ ಅದು. ಇವತ್ತಂದರೆ ಅವ್ನು ಕಾಲ್ ಮಾಡಿದ್ದೆ. ಈಗ ಬಂದಾನೆ ಅಣ್ಣ ಅಂದರೆ ತಮ್ಮ, ಹಾಂ ದೋಸ್ತ ಬಂದ. ದೋಸ್ತ ಎಲ್ಲಿದೆ ಕೇಂಡ? ನಾನು ಮನೆ ಹತ್ರ ಅವನಂದೆ. ಮನೆ ಹತ್ರ ಎಲ್ಲಿ ಕೇಂಡ? ನಮ್ಮೂರಾಗ ಅಂದೆ. ಹಾಂ, ಅಡ್ರೆಸ್ ಕಣ್ಕ ಬತ್ತೆ ಅಂದೆ. ನೀ ಎಲ್ಲಿದೆ ಕೇಳ್ರೆ ನಾ ಬರ್ತೇವೆ ಅವನಂದು. ಸೊ ಈಗ ಅವ್ನು ಬರ್ತಾನೆ, ಆರ್ಡ್ರ್ ತಗೊಬತ್ತಾನೆ ನಂದು ಪಾರ್ಸಲ್ ಅಲ್ಲ. ಸೊ ಅದು ತಗೊಬತ್ತಾನೆ. ಎಷ್ಟು ಪೀಸ್ ಉಂಟು ಅಂತ ನಮ್ಗೆ ಗೊತ್ತಿಲ್ಲ ನನಗೆ. ನಾನು ಅದು ಆ್ಯಕ್ಚುಲಿ ಆರ್ಡ್ರ್ ಮಾಡೋಕೆ ನೋಡಿಲ್ಲ ಆಗಿತ್ತು. ಸೊ ಇರ್ಬೋದು, ಒಂದು 50-40 ಇರ್ಬೋದು, ಅಷ್ಟು, ಅದಕ್ಕೂ ಕಮ್ಮಿನೂ ಇರ್ಬೋದು, ಗೊತ್ತಿಲ್ಲ. ಸೊ ಬಂದಮೇಲೆ ನೋಡುವ, ತಗೊಬತ್ತಾನೆ ಹೇಳೋಣ. ಎಂತ ಮಾಡ್ತಾನೆ, ಕೂದಲು ಬಗ್ಗೆ ಸರಿ ಮಾಡ್ಕೊತಾನೆ. ಸೊ ಅದು ಬರೋ ತನಕ ವೆಯ್ಟ್ ಮಾಡುವ. ಅವ್ನು ಬಂದು ಕಾಲ್ ಮಾಡ್ತಾನೆ, ಹೋಗುವ ಅಲ್ಲಿ. ಹಾಗೆ ತಗೊಂಡು ಬಂದು ಎಂತ ಅಂತ ತೋರಿಸ್ಬಿಡ್ತಾನೆ ನಿಮಗೆ ಎಂತೆಂತ ಉಂಟಂತ. ಸೊ ವೆಯ್ಟ್ ಮಾಡುವ. ಸೊ ಪಾರ್ಸಲ್ ಬಂತಂತ ತಗೊಬರ್ಗೆ ಹೋಗುವ. ಅದು ಆ ಸ್ಟಿಕ್ಕರ್ಸ್ ಎಲ್ಲ ಇರ್ತಾರಲ್ಲ, ಆರ್ಡ್ರ್ ಬಂತಂತ ಕಾಲ್ ಮಾಡಿದ ಅವನಿಗೆ. ಸೊ ತರ್ಗೆ ಹೋಗಿ ಬನ್ನಿ. ಪಾರ್ಸಲ್ ತಗೊಬಂದೀಗ. ಈಗ ಜಸ್ಟ್ ಬಂದು ಕೊಟ್ಟಿಕೋದು ನಾವು. ಅರೌಂಡು 200 ಸಮಥಿಂಗ್ ಆಗಿರ್ಬೇಕು ಅಷ್ಟೇ. ಅಫೋರ್ಡಬಲ್ ಆಗಿತ್ತು. ಇದರೊಳಗೆ ಐಟಮ್ ಹೆಂಗದೆ ಕಾಣಬೇಕು, ಕ್ವಾಲಿಟಿ ಹೆಂಗದೆ ಎಂತೆಂತ ಉಂಟು. ಅದು ಇದ್ರೆ ನೋಡೋಕೆ ಲೈಕ್ ಅನಿಸ್ತದೆ, ಚೆಂದ ಕಾಣಿಸ್ತದೆ. ಬಟ್ ಈಗ ರಿಯಲಾಗಿ ನೋಡ್ಬೇಕು ಆಯ್ತದ ಗೊತ್ತಾಗ್ತದೆ. ಸೊ ನೋಡೋ ತಗೊಂಬನೆ. ಸೊ ಹೀಗೆ ಪಾರ್ಸಲ್ ತಾನೇ ಪಾರ್ಸಲ್ ತೋರಿಸ್ದಂಗೆ ಮನೆ ಹತ್ರ ಬಂದೀಗ. ಸೊ ಈಗ ಪಾರ್ಸಲ್ ತಂದು ಈಗ ಮನೆ ಹತ್ರ ಬಂದ. ಈಗ ಅನ್ಬಾಕ್ಸ್ ಮಾಡುವ ಹೆಂಗದನ್ನು ಕಾಂಬ. ಇದೆ, ಓಪನ್ ಮಾಡುವ. ಎಂತೆಂತ ಉಂಟು ಕಂಡುಬಿಡು. ಹೀಗೆ ಕೈಯಾಗೆ ಹರಿದೆ. ಲೋಕಲ್ ಆಗ್ಬಿಟ್ಟೆ. ಸ್ಟಾಪ್ ವೇಸ್ಟಿಂಗ್ ಯುವರ್ ಟೈಮ್. ಆಗೋಯ್ತು ಅಯ್ಯೇ, ಸ್ಟ್ಯಾಂಪೆಲ್ಲ ಅನ್ಕೊಂಡು ಹರಿಯತ್ಲೆ ಅಯ್ಯೇ ಕಿತ್ತೋಗೋದು. ಇದು ಒಳ್ಳೆ ಕಾರ್ಡ್ಸ್ ಬಂದಂಗ ನನಗೆ. ಇದು ಸ್ಟಿಕ್ಕರ್ ಅದೇ. ಈಗ ಮ್ಯಾಟ್ರ್ ಅಂತಂದರೆ ಸ್ಟಿಕ್ಕರ್ ಇಲ್ಲ, ನಾವೀಗ ಅದು ಅಣಿಸ್ಬೇಕು. ಪಾಸಿಟಿವ್ ಎಲ್ಲ ಒಂದೇ ಕಲರ್ ಆಗದ. ಬ್ಲ್ಯಾಕ್ ಕಲರ್ ಇಲ್ಲ, ಅಷ್ಟು ಬ್ಲ್ಯಾಕೇ ಕಣಿ. ಸ್ಟಾಪ್ ವೇಸ್ಟಿಂಗ್ ಯುವರ್ ಟೈಮ್ ಅಂತೆ. ಸ್ಟಾಪ್ ವಿಶಿಂಗ್, ಸ್ಟಾರ್ಟ್ ಡೂಯಿಂಗ್ ನಮ್ಗೆ. ಪಾಸಿಟಿವ್ ಮೈಂಡ್, ಪಾಸಿಟಿವ್ ವೈಬ್, ಪಾಸಿಟಿವ್ ಲೈಫ್. ಡೋಂಟ್ ಕ್ವಿಟ್ ಅಮ್ರು. ಡೂ ಇಟ್ ಫಾರ್ ದ ಪೀಪಲ್ ಹೂ ವಾಂಟ್ ಟು ಸಿ ಯು ಫೇಲ್. ಬಾಸ್ ಮೂಡ್ ಆನ್ ಅಮ್ರು. ಇದು ಮಜಾದಲ್ಲ. ಡೋಂಟ್ ಸ್ಟ್ರೆಸ್, ಡೂ ಯುವರ್ ಬೆಸ್ಟ್, ಫಾರ್ಗೆಟ್ ದ ರೆಸ್ಟ್. ಒಬ್ಬ ಬೆಸ್ಟ್ ಅದೇ ಅಡಿಲ್ಲ. ಡೋಂಟ್ ಲೆಟ್ ಯುವರ್ ಫಿಯರ್ ಡೆಸ್ಟ್ರಾಯ್ ದ ಡ್ರೀಮ್. ಓಕೆ. ಅನ್ಲೀಸ್ ದ ಬೀಸ್ಟ್, ಜಸ್ಟ್ ಡೂ ಇಟ್. ಇದು ಕ್ರೇಜಿ ಇಲ್ವ ನೋಡಿ ಹೆಂಗೆ ಉಂಟು. ಸೈಕ್ ಅದೇ. ಡೇ 1 or 1 day ಯು ಡಿಸೈಡ್. ಓಹೋ, ಎಸ್ ಯು ಕ್ಯಾನ್. ಎಂಡ್ ಆಫ್ ಸ್ಟೋರಿ. ಲೆಸ್ ಟಾಕಿಂಗ್, ಮೋರ್ ಡೂಯಿಂಗ್. ಓಹೋ. ವಿನ್ನಿಂಗ್ ನೆವರ್ ಕ್ವಿಟ್ ಆ್ಯಂಡ್ ಕ್ವಿಟರ್ ನೆವರ್ ವಿನ್. ಓಹೋ. ದ ಬೆಸ್ಟ್ ರಿವೆಂಜ್ ಈಸ್ ಟು ಇಂಪ್ರೂವ್ ಯುವರ್ ಸೆಲ್ಫ್. Success is never owned, it is only rented, and rent is due every day. You can do it. Last majle, you can do it. Okay, I can. ಸೊ ಟೋಟಲು ಇಷ್ಟುಂಟು, ಲೆಕ್ಕ ಮಾಡು ಎಷ್ಟುಂಟಂತೆ. ರಾಶಿ ಉಂಟು 1 2 3 4 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 50. ಟೋಟಲ್ ಇದರಲ್ಲಿ 55 ಉಂಟು. 55 ಅಂದರೆ 55ಕ್ಕೆ 200 ಸಮಥಿಂಗ್ ಆಗುತ್ತೆ. ಎಷ್ಟು 150 200 ಅಷ್ಟೇ ಕೊಟ್ಟೆ. 200 ಉಂಟು.
ಸಾರಿ 200 ರೂಪಾಯಿನ 205 ರೂಪಾಯಿನ ಕೊಟ್ಟೆ. 55 ಪೀಸ್ ಉಂಟು, ವರ್ತಿಟ್ಟೆ ಸೈ. ಅದನ್ನೆಲ್ಲ ಹೀಗೆ ಹೀಗೆ ಎಲ್ಲ ಬದಿಗೆ ಹಾಕುವ. ಕ್ಯಾಮ್ರಾ ತಿರುಗುತ್ತೆ, ಎಲ್ಲ ಬದಿಗೆ ಹಾಕುವ, ಈಚೆ ಬದಿಗೆ ಹಾಕೋಣ. ಇಲ್ಲೆಲ್ಲ ನಂಗೆ ಎಂತ ಅನಿಸ್ತು ಉಂಟಂದರೆ ಈಗ ತಂದಮೇಲೆ ಇದಕ್ಕೆಲ್ಲ ಈ ರೂಮ್ ಈ ಸೈಡೆಲ್ಲ ಸ್ಟಿಕ್ಕರಿಂಗ್ ಮಾಡುವಂತ, ಸ್ಟಿಕ್ಕರಿಂಗ್ ಮಾಡಿ ಆಮೇಲೆ ಇದು ಅನಿಸ್ತಾ ಉಂಟ. ಸೊ ಎಂತ ಮಾಡೋದು ಅಂತ ಗೊತ್ತಿಲ್ಲ. ಅಂದರೆ ಎಂತಕ್ಕಂದರೆ ಈ ರೂಮೆಲ್ಲ ಮಳೆ ಅಂದರೆ ಸುಮಾರು ಟೈಮ್ ಆಯಿತು, ಈ ರೂಮೆಲ್ಲ ಪೇಂಟ್ ಮಾಡಿ ಸುಮಾರು ಟೈಮ್ ಆದ ಕಾರಣ ಇದೆಲ್ಲ ಪೇಂಟ್ ಹೋಗೋದಿಲ್ಲಿ. ಸೊ ಅದಕ್ಕೆ ಎಂತ ಅಂದರೆ ಸ್ಟಿಕ್ಕರಿಂಗ್ ಮಾಡೋದು, ಪೇಂಟ್ ಮಾಡುವಷ್ಟೆಲ್ಲ ಬಜೆಟ್ ಇಲ್ಲ ನನ್ನ ಹತ್ರ. ಸೊ ಅದಕ್ಕೆ ಸ್ಟಿಕ್ಕರಿಂಗ್ ಮಾಡುವ ಅನಿಸ್ತಾ ಉಂಟು. ಎಂತ ಮಾಡೋದು ಡಿಸೈಡ್ ಮಾಡಲಿಲ್ಲ ಈಗ. ಸೊ ನೋಡುವ, ಇದೊಂದು ಹಿಟ್ಟಿನ ಇದು ಈಗ ಮಡ್ಸ್ಕೊಂಡು ಸಿಕ್ತೆ. ಸೊ ಇದ್ರಾಗೆ 55 ಉಂಟು, 55 ಅಂದರೆ 150ನೇ 200 ಆಯಿತು. ನಾನು ಸರಿ ನೋಡಲಿಲ್ಲ, ಪೇ ಮಾಡಿ ಬರ್ತಾರೆ. ಸೊ ವರ್ತ್ ಇಟ್ ಅನಿಸ್ತು. ನೋಡುವ ಹೆಂಗೆ ಪಾಸಿಟಿವ್ ಎನರ್ಜಿ ಹೆಂಗೆ ಕೊಡ್ತೇವೆ ಅಂಬ. ರೆಡಿ ಮಾಡುವ ರೂಮ್ನ ಇನ್ನೂ ಡಿಫ್ರೆಂಟಾಗಿ ಮಾಡುವ ಆಯ್ತಾಯ್ತಂತೆ. ಇದೆಲ್ಲ ಅಂಟಿಸ್ಬೇಕಾದ್ರೆ ಈಗ ನಾನು ಅದು ಆ್ಯಕ್ಚುಲಿ ಈ ಹಳೇದು ನೋಡಿದ್ನ, ಅದರಲ್ಲಿ ಸ್ಟಿಕ್ಕರ್ ಟೈಪ್ ಇತ್ತು. ಈಗ ಪೋಸ್ಟ್ರ್ ಕಟ್ ಮಾಡಿ ಅನಿಸೋದು, ಗಮ್ ಅನಿಸೋದು, ನಾವೇ ಗಮ್ ಹಾಕಿ ಅನಿಸ್ಬೇಕಿದ್ದು. ಈಗ ಸ್ವಲ್ಪ ರಿಸ್ಕಿ ಕೆಲಸ ಸೈ. ಅದು ಈ ಬ್ಲಾಗಲ್ಲಿ ಆಗೋದಿಲ್ಲ ಮೋಸ್ಟ್ ನನ್ನ ಪ್ರಕಾರ. ಅದಕ್ಕೆ ಇನ್ನೊಂದು ಬ್ಲಾಗ್ ಮಾಡುವ. ಇದು ಹಿಂಗೆ ತೆಗೆದು ಹಾಕೋದಾಗಿದ್ರೆ ಇದೇ ಬ್ಲಾಗಲ್ಲಿ ಮಾಡ್ಬೋದಿತ್ತು, ಬಟ್ ಇದು ಆಗೋದಿಲ್ಲ. ಇದು ಹಿಂಗೆ ಮಾಡಿದ್ರೆ ಹೊಡೆದೋಯ್ತು, ಪಕ್ಕ ಹೊಡೆದೋಯ್ತು. ಇದು ಹಾಗೆ ಮಾಡೋಕೆ ಆಗೋದಿಲ್ಲ. ಹಿಂದೆ ಸ್ಟಿಕ್ಕರಲ್ಲ ಇದು ಆ್ಯಕ್ಚುಲಿ ಪೇಪರ್. ಅಂದರೆ ಇದು ನಾವು ಗಮ್ ಹಾಕಿ ಇದು ಅಣಿಸ್ಬೇಕಾದ್ರೆ ಇಲ್ಲೆಲ್ಲ ಅಣಿಸ್ಬೇಕು, ಇಲ್ಲಿ ಅಣಿಸ್ಬೇಕು, ಈ ಸೈಡು ಅಣಿಸ್ಬೇಕು. ಇದು ಫುಲ್ ಸೆಟಪ್ ಮಾಡಬೇಕು. ಈಗ ಇದನ್ನ ರೆಡಿ ಮಾಡಬೇಕು. ಅಂದರೆ 55 ಕಾರಣ ಒಂದು ಹೀಗೆಲ್ಲ ಬಂದರು, ಹಿಂಗೆ ಸುತ್ತಲೂ ಬರ್ತದೆ, ಹಿಂಗೆ ಬರ್ತದೆ, ಒಂದು ಎಲ್ಲರಿಗೆ ಹೋಗ್ತದೆ, ಸುಮಾರು ಉಳಿತದೆ ಮೋಸ್ಟ್ ನನ್ನ ಪ್ರಕಾರ. ನೋಡುವ ಇಲ್ಲೆಲ್ಲ ಹಾಕೋಯ್ತಂತೆ. ಹಿಂಗೆ ಇಲ್ಲಿಂದ ತಗೊಂಬ, ಇಲ್ಲೊಂದು ಹಾಕೋಣ, ಹಿಂಗೆ ತಗೊಂಡು ಕೊಡುವ, ಚಲೋ ಮಾಡುವ. ಸೊ ಇದು ಇಷ್ಟು ನನ್ನ ಪ್ರಕಾರ ವರ್ತ್ ಇಟ್ ಆಗ್ತಂತ. ಬೆಳಗ್ಗೆ ಅಪ್ಪ ಆಡಲಿ ಮಾಡಿ ತಾಯಿ ಎಂಥದೋ ಮಾಡೋಕ್ಕೋ ಏನೆಲ್ಲ ಆಯ್ತು, ಪೂರ ಬಿದ್ದೋಯ್ತು. ಈಗ ಇದು ಟೇಕೋಗಿ ಏನೆಲ್ಲ ಸ್ಪ್ರೆಡ್ ಆಗಲಿಲ್ಲ, ಇಲ್ಲಿ ನಾರ್ಮಲಾಗಿ ಬಿತ್ತು ತೊಂದರೆ. ಹಿಂಗೆ ಕೂಗೋದು ಹೊಳೆಯೋದಲ್ಲ. ನನಗೆ ಇದು ಲೈನ್ಸಲ್ಲಿ ಇಷ್ಟ ಆಯಿತು. ಯೂಸ್ ಪೇನ್ ಆ್ಯಸ್ ಮೋಟಿವೇಶನ್. ಗ್ರೀನ್ ಹಾಕೊಂಡು ಎಲ್ಲದು ಒಂದಕ್ಕಿಂತ ಒಂದು ಹೆಚ್ಚಾಗಿ ಉಂಟು ಲೈನ್ಸ್ ಎಲ್ಲ. ಸೊ ನನ್ನ ಪ್ರಕಾರ ವರ್ತ್ ಇಟ್. 150-200 ರೂಪಾಯಿ ಎಲ್ಲ ಯಾರು ಬೇಕಾದ್ರೂ ಅಫೋರ್ಡ್ ಮಾಡ್ಬೋದು, ಡೈಲಿ ಮೋಟಿವೇಶನ್ಗೋಸ್ಕರ ಮಾತ್ರ. ನೀವು ತರಿಸ್ಬೇಕಾದ್ರೆ ತರಿಸಿ, ಲಿಂಕೆಲ್ಲ ಹಾಕೋದಿಲ್ಲ, ಬೇಕಾದರೆ ಲಿಂಕ್ ಹಾಕ್ತೇನೆ ನಾನು, ನಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೆ, ಬೇಕಾದ್ರೆ ನೀವೆಲ್ಲ ತರಿಸೋದಾದ್ರೆ ತರಿಸಿ. ಸೊ ಅಷ್ಟೇ, ಮತ್ತೆಂತಿಲ್ಲ. ಸೊ ಇವತ್ತಿನ ವ್ಲಾಗಲ್ಲಿ ಇಷ್ಟ. ಇದನ್ನ ಅಂಟಿಸೋದು, ಸ್ಟಿಕ್ಕರಿಂಗ್ ಮಾಡೋದಾದ್ರೆ ಮಾಡುವ, ಕಡೆಗೆ ಅದಂತ ತೋರಿಸಿದ್ರೆ ನೋಡುವ, ನೆಕ್ಸ್ಟ್ ನೋಡುವ. ಇವತ್ತಿನ ವ್ಲಾಗಲ್ಲಿ ಇಷ್ಟ. ಈ ವ್ಲಾಗ್ ಇಷ್ಟ ಆಗಿದೆ ಸಪೋರ್ಟ್ ಮಾಡಿ. ಈ ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ತೆ, ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೆ, ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೆ ಬೇಕಾದ್ರೆ. ಸೊ ಚೆಕ್ ಮಾಡಿ ಒಂದ್ಸಲಿ, ಇಷ್ಟ ಆದರೆ ತರಿಸಿ. ವೆರೈಟೀಸ್ ಆಫ್ ಉಂಟು. ಇದು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ನೋಡಿ, ಒಳ್ಳೆಯದೇ. ರೂಮ್ ಡೆಕೋರೇಷನ್ಗೋಸ್ಕರ ಮಾತ್ರ ಅಂತ, ಬಗ್ಗೆ ನನ್ನ ಮೋಟಿವೇಶನ್ ಇದಂಗೆ ಆಯ್ತು ಅಂದ್ಕೊಂಡು ತರಿಸಿದೆ. ಸೊ ನಿಮ್ಗೆ ಯಾರು ಬೇಕಾದರೆ ಕಮೆಂಟ್ ಮಾಡಿ, ತರಿಸ್ಕೊಡುವ ಅಂದರೆ ಇದು ಲಿಂಕ್ ಕಳಿಸುವ ನಿಮ್ಗೆ ಬೇಕಾದರೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಇನ್ನು ನೆಕ್ಸ್ಟ್ ವಿಡಿಯೋ ಸಿಗುವಲ್ಲಿ ತನಕ ಟಾಟಾ.